ನಿನಗೆ ಅಷ್ಟು ಗೊತ್ತಾಗಲ್ವಾ ಆಪಲ್ ಆಚೆ ಎಲ್ಲ ಮಾಡಿದ್ಯಾ ಹೀಗ ಮಾಡೋದು ಹಾಗ ಮಾಡೋದು ಅಂತ ಮಕ್ಕಳಿಗೆ ಬೈತಿರ್ತಾರೆ. ಬೇಸಿಕ್ ಒಂದು ಇನ್ಫಾರ್ಮೇಶನ್ ನೀವು ಹೇಳ್ಕೊಡ್ಲೇಬೇಕಾಗುತ್ತೆ ಮಕ್ಳು. ಆದ್ಮೇಲೆ ಏನಕ್ಕೆ ನೀವು ಅವಾಗ್ಲೇ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರಿ, ಯಾವ ರೀತಿ ಕೇಳಬೇಕು ಅಂತ ಗೊತ್ತಿಲ್ಲದೇನೆ ಮಕ್ಳು ಬಿಹೇವಿಯರ್ ಹಾರ್ಸೇಸ್ ನೀನ್ 2 ನಿಮಿಷ ಆಟ ಆಡ್ದೆಲ್ಲ ಈಗ ಈ ಪಾಪು ಈಗ ತಮ್ಮ ಪಾಪ ಒಂದ್ ಸ್ವಲ್ಪ ಏಯ್ ಕೊಡೋ ನೀನ ಇರೋದೆಲ್ಲ ನಿಂದ ಕೆಟ್ಟ ಬುದ್ಧಿನೇ ಯಾವಾಗ್ಲೂ ನಿಂದ 1 ನಿಮಿಷ ಪಾಪು ಕೊಡ್ತೀಯ ಪಾಪು ನೋಡಿ ಕೊಡ್ತಾರಂತೆ. ಕೆಲವರಿಗೆ ಇದು ಕೇಳಿಸ್ಕೊಳ್ವಾಗ ಏನಿದು ಇಷ್ಟು ಸಿಲ್ಲಿಯಾಗಿ ಮಕ್ಳಿಗೆಲ್ಲ ಅರ್ಥ ಆಗುತ್ತಾ ಕ್ಯೂಟ್ ಆಗಿ ಹೇಳ್ತಾರೆ. ಮಕ್ಳಿಗೆ ಅದು ಬರೋದೇ 3 ವರ್ಷ 4 ವರ್ಷ ಆದ್ಮೇಲೆ. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ನಾನು 0 to 2 years ಮಕ್ಕಳಿಗೆ ಯಾವ್ಯಾವ ಮೈಲ್ ಸ್ಟೋನ್ನ ನಾವು ರೀಚ್ ಮಾಡಿಸಿರ್ಬೇಕು ಅಥವಾ ಯಾವ ಒಂದು ಪ್ಯಾರಾಮೀಟರಲ್ಲಿ ಮಕ್ಕಳು ಕಲಿಕೆಯನ್ನು ಕಲ್ತಿರ್ಬೇಕು ಅಂತ 0 to 2 years ಮಕ್ಕಳಲ್ಲಿ ನಾನು ಇಂತಹ ಒಂದು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ನ ನಾವು ರೀಚ್ ಮಾಡಿಸಿರ್ಬೇಕು ಅಥವಾ ಇಂತಹ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಮಕ್ಕಳಲ್ಲಿ 2 years ಅಷ್ಟರಲ್ಲಿ ಬರಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ ವಿಡಿಯೋದಲ್ಲಿ. ದಟ್ ಹ್ಯಾಸ್ ಅ ವೆರಿ ಗುಡ್ ರೆಸ್ಪಾನ್ಸ್. ತುಂಬ ರೆಸ್ಪಾನ್ಸ್ ಇದೆ. 2 to 3 yearsಗೆ ಹೇಳಿ 2 ವರ್ಷದಿಂದ 3 ವರ್ಷದ ಮಕ್ಕಳು ಏನನ್ನ ಕಲ್ತಿರ್ಬೇಕು, ಏನನ್ನ ಕಲಿಸ್ಬೇಕು ಆಸ್ ಅ ಪೇರೆಂಟ್ ಆಗಿ ನಾವು ಅಂತ ಸಾಕಷ್ಟು ಅಮ್ಮಂದಿರು ನನ್ನ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಈಗ ಅದಿತಿ 2 years ಇರೋದ್ರಿಂದ ನಾನು ಅದೇ ಒಂದು ಝೋನಲ್ಲಿ ಇರೋದ್ರಿಂದ ಸೊ ಅದನ್ನೇ ನಾನು ವರ್ಕ್ ಮಾಡ್ತಿದ್ದೀನಿ ಅದಿತಿ ಜೊತೆ. ಸೊ ಎನಿವೇ ವರ್ಕ್ ಮಾಡ್ತಿದ್ದೀನಿ ಅಲ್ಲ, ಸೊ ನಾನು ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡ್ರೆ ನಿಮಗೂ 2 ವರ್ಷದ ಮಕ್ಕಳು ಅಥವಾ ಇನ್ನೇನು 2.5 ವರ್ಷ 2.25 ವರ್ಷ 3 ವರ್ಷ ಆಗುವಷ್ಟರಲ್ಲಿ ನೀವು ಇದನ್ನು ಕಲಿಸೋದಕ್ಕೆ ಟ್ರೈ ಮಾಡ್ಬೋದು. ಆ್ಯಂಡ್ ಸಾಕಷ್ಟು ನೆಗೆಟಿವ್ ಇದು ಇದೆ. ಏನಕ್ಕೆ ಅಂತಂದರೆ ನಿನ್ನ ಮಗು ಕಲಿಸಿರೋದನ್ನ ಎಲ್ಲ ಮಕ್ಳಿಗೂ ಕಲಿಸ್ಬೇಕು ಅಂತ ಅಂದ್ಕೊಳ್ಬೇಡ. ಆಮೇಲೆ ಏನಕ್ಕೆ ಮಕ್ಳಿಗೆ ಪ್ರೆಷರ್ ಮಾಡ್ತೀಯಾ ಹಾಗೆ ಹೀಗೆ ಅಂತ. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಯಾರು ಇದನ್ನ ಒಂದು ಪಾಸಿಟಿವ್ ಆಗಿ ತಗೊಂಡು. ಇನ್ನೊಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಪ್ಲೀಸ್ ನಿಮಗೆ ಇಷ್ಟ ಇದ್ರೆ ನೀವು ಇದ್ರ ಮೇಲೆ ವರ್ಕ್ ಮಾಡಿದ್ರೆ ಮಕ್ಳಿಗೆ ಅಂದ್ರೆ ಹೇಳ್ಕೊಡೋದಕ್ಕೆ ವರ್ಕ್ ಮಾಡಿದ್ರೆ ಪ್ಲೀಸ್ ವಿಡಿಯೋನ ನೋಡಿ. ಆ್ಯಂಡ್ ನೋಡಿ ನನಗೆ ಏನು ಮಾಡ್ತೀರಾ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಏನೂ ಬರೆಯಲ್ಲ, ಓಕೆನಾ. ಕಾಮೆಂಟ್ ಸೆಕ್ಷನಲ್ಲಿ ಬರೆದ್ರೆ ಬೇರೆಯವ್ರಿಗೂ ಗೊತ್ತಾಗುತ್ತೆ. ನಂಗೆ ಇನ್ಸ್ಟಾಗ್ರಾಮ್ DM ಅಲ್ಲಿ ಮೆಸೇಜ್ ಮಾಡ್ತೀರಾ ದಟ್ ನೆಗೆಟಿವ್ ಆಗಿ. ಏನೇನೋ ಹೇಳಕ್ ಬರಬೇಡ ಹಾಗೆ ಹೀಗೆ, ಯಾಕೆ ಮಗುನ ಫೋರ್ಸ್ ಮಾಡ್ತೀಯಾ, ನಿನ್ನ ಮಗುನ ಹಾಳು ಮಾಡೋದಲ್ಲದೆ ಬೇರೆ ಮಕ್ಕಳನ್ನು ಯಾಕೆ ಹಾಳು ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತೀರಾ. ದಯವಿಟ್ಟು ಆ ರೀತಿ ಹೇಳಬೇಡಿ. ನಾನು ಇಲ್ಲಿ ಯಾರನ್ನೂ ಹಾಳು ಮಾಡೋದಕ್ಕಿಲ್ಲ. ಮಕ್ಕಳ ಅರ್ಲಿ ಇಯರ್ಸ್ ಅನ್ನೋದು ಬ್ರೈನ್ ಡೆವಲಪ್ಮೆಂಟ್ ತುಂಬ ರ್ಯಾಪಿಡಾಗಿ ಆಗ್ತಿರುತ್ತೆ. ಮಕ್ಕಳಿಗೆ ಅಷ್ಟು ಕೆಪಾಸಿಟಿ ಇರುತ್ತೆ ಕಲಿಯೋದಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಸಾಕಷ್ಟು ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. 2 ರಿಂದ 3 ವರ್ಷದ ಮಕ್ಕಳಿಗೆ ನಾವು ಏನನ್ನ ಹೇಳ್ಕೊಡ್ಬೇಕು, ಮಕ್ಕಳಿಗೆ ಯಾವ ಒಂದು ಕಲಿಕೆ ಇರಬೇಕಾಗತ್ತೆ 2 ರಿಂದ 3 ವರ್ಷದ ಮಕ್ಕಳಿಗೆ ಅಂತ. ಸೊ ಇದರಲ್ಲಿ ಒಂದು 7 ಕ್ಯಾಟಗರೀಸ್ ಇದೆ. ಸೊ ಆ 7 ಕ್ಯಾಟಗರೀಸಲ್ಲಿ ಮಕ್ಕಳು ಕಲಿಕೆನ ನಡೆಸ್ತಾ ಹೋಗ್ತಾರೆ. ಇದು ಯಾವ ರೀತಿ ಅಂತಂದ್ರೆ, ಮಕ್ಕಳಿಗೆ ಈ ಒಂದು ನಾವು ಎಕ್ಸ್ಪೋಜರ್ ಮಕ್ಕಳಿಗೆ ಕೊಡ್ತಾ 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 ಮಕ್ಕಳು ಆಲ್ರೆಡಿ ಕಲ್ತಿರ್ತಾರೆ. ಸೊ ನೀವು ಸೆಕೆಂಡ್ 0 to 2 years ವಿಡಿಯೋದಲ್ಲೂ ನನಗೆ ಅದೇ ರೀತಿ ಆಗಿದೆ. ನಾವೇನು ಹೇಳ್ಕೊಟ್ಟೆ ಇಲ್ಲ, ಮಕ್ಕಳು ಕಲ್ತಿದ್ದಾರೆ. ಸೊ ನೀವು ಎಷ್ಟು ಮಕ್ಕಳನ್ನ ಎಕ್ಸ್ಪೋಸ್ ಮಾಡ್ತೀರಾ ಸೊ ಮಕ್ಕಳು ಅಷ್ಟು ಚೆನ್ನಾಗಿ ಕಲ್ತಿರ್ತಾರೆ. ಇದು ನಾವು ಈ ರೀತಿ ಇನ್ಫಾರ್ಮೇಶನ್ ಗೊತ್ತಾಗೋದು, ಓಕೆ ನನ್ನ ಮಗುಗೆ ಇದು ಬರುತ್ತೆ ಇದು ಬರಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದರಲ್ಲಿ 7 ಕ್ಯಾಟಗರೀಸ್ ಇದೆ. ಸೊ ಮೊದಲನೇ ಕ್ಯಾಟಗರೀಸ್ ನಾನು ಎಲ್ಲಾನು ನೋಟ್ ಡೌನ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸೊ ಮೊದಲನೇದು ಇಂಡಿಪೆಂಡೆಂಟ್ ಅಂಡ್ ಲೈಫ್ ಸ್ಕಿಲ್ಸ್. ಸೊ ಇಂಡಿಪೆಂಡೆಂಟ್ ಆ್ಯಂಡ್ ಲೈಫ್ ಸ್ಕಿಲ್ಸ್ ಅಂತಂದರೆ ಮಕ್ಕಳು ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋದು, ಚಡ್ಡಿ ಹೇಳ್ಕೊಳ್ಳೋದು, ಊಟ ತಿನ್ನೋದು, ಅವ್ರ ಊಟನ ಬೇಸಿಕ್ ಊಟಗಳನ್ನ ತಿನ್ನೋದು, ಆ್ಯಂಡ್ ಇಂಡಿಪೆಂಡೆಂಟ್ ಆಗಿ ವಾಶ್ರೂಮಿಗೆ ಹೋಗೋದು. ಅಂತಂದರೆ ಡೋರ್ ಓಪನ್ ಮಾಡಿದ್ರೆ ಅವರೇ ಹೋಗಿ ಚಡ್ಡಿ ಬಿಚ್ಚಿಬಿಟ್ಟು ಕುತ್ಕೊಂಡು ಪಾಟಿ ಅಥವಾ ಸೂಸು ಮಾಡೋದು, ಅಮ್ಮನ ಕರೆಯೋದು ವಾಶ್ ಮಾಡಿ ಅಂತ. ಆ್ಯಂಡ್ ಲೈಫ್ ಸ್ಕಿಲ್ಸ್ ಅಂತಂದರೆ ಸ್ಪೂನ್ ಅಲ್ಲಿರ್ಬೋದು, ಫೋರ್ಕ್ನ ಚುಚ್ಕೊಂಡು ತಿನ್ನೋದಿರಬಹುದು, ಅಥವಾ ಅವ್ರ ವಾಟರ್ ಬಾಟಲ್ನ ಕ್ಯಾಪ್ನ ಅವರೇ ಕ್ಲೋಸ್ ಮಾಡೋದಿರ್ಬೋದು. ಸೊ ಇದೆಲ್ಲ ಇಂಡಿಪೆಂಡೆಂಟ್ ಆ್ಯಂಡ್ ಲೈಫ್ ಸ್ಕಿಲ್ ಅಲ್ಲಿ ಬರುತ್ತೆ. ಆ್ಯಂಡ್ ಸೆಕೆಂಡ್ ಸೋಷಿಯಲ್ ಸ್ಕಿಲ್ಸ್. ಮಕ್ಕಳು ಬೇರೆಯವ್ರನ್ನ ಗ್ರೀಟ್ ಮಾಡೋದು, ಹಾಯ್ ಹೇಳೋದು, ಥ್ಯಾಂಕ್ ಯು ಹೇಳೋದು, ಸಾರಿ ಹೇಳೋದು, ಆ್ಯಂಡ್ ವೆಲ್ಕಮ್ ಹೇಳೋದು, ಇದೆಲ್ಲ ಅಂದ್ರೆ ಬೇರೆಯವ್ರನ್ನ ಮಾತಾಡ್ಸೋದು, ಆಮೇಲೆ ಬೇರೆಯವ್ರ ಜೊತೆ ಬೆರೆಯೋದು, ಬೇರೆ ಮಕ್ಕಳ ಜೊತೆ ಶೇರಿಂಗ್ ಕಾನ್ಸೆಪ್ಟ್ನ ಕಲಿಯೋದು. ಅಂದರೆ ಇನಿಷಿಯಲಿ ಮಕ್ಕಳು ಶೇರಿಂಗ್ ಕಾನ್ಸೆಪ್ಟ್ನ ಮಾಡಲ್ಲ, ಭಯ ಪಡ್ಬೇಡಿ ನನ್ನ ಮಗ ಅಂತೂ ಕೊಡೋದೇ ಇಲ್ಲ ಅಂತ. ಇಟ್ಸ್ ಕಂಪ್ಲೀಟ್ಲಿ ಫೈನ್. ಮಕ್ಕಳಿಗೆ ಅದು ಬರೋದೇ 3 ವರ್ಷ 4 ವರ್ಷ ಆದಮೇಲೆ ಮಕ್ಕಳಿಗೆ ಅದು ಶೇರಿಂಗ್ ಅನ್ನೋ ಕಾನ್ಸೆಪ್ಟ್. ಅಂದರೆ ಯಾಕೆ ಮಕ್ಕಳು ಶೇರ್ ಮಾಡಲ್ಲ ಅಂತಂದರೆ, ಈಗ ನನ್ನ ಹತ್ರ ನಾನೊಂದು ಪುಟ್ಟ ಮಗು, ನನ್ನ ಹತ್ರ ಒಂದು ಪುಟ್ಟ ಕಾರ್ ಇರುತ್ತೆ. ಸೊ ಆ ಪುಟ್ಟ ಕಾರು ನಂದು, ಬೇರೆಯವರು ಕೊಟ್ಟರೆ ಅದು ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ನನಗಿರಲ್ಲ, ಓಕೆನಾ. ಸೊ ಪ್ರತಿಯೊಂದು ಮಕ್ಳಿಗೂ ಆ ನಂಬಿಕೆ ಬರೋದು 3 ವರ್ಷ 4 ವರ್ಷ ಸೋಷಿಯಲ್ ಕಾಗ್ನಿಷನ್ ಅಂತ ಕರಿತೀವಿ. ಸೊ ಆ ಕಾಗ್ನಿಷನ್ ಬಂದಾದ್ಮೇಲೆ ಮಕ್ಕಳು ಶೇರಿಂಗ್ ಅನ್ನೋದನ್ನ ಕಲಿತಾರೆ. ಸೊ ಬೇಸಿಕ್ ಸೋಷಿಯಲ್ ಸ್ಕಿಲ್ಸ್ ಮಕ್ಕಳಿಗೆ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಹೈಜೀನ್ ಅಂಡ್ ಸೇಫ್ಟಿ. ಹೈಜೀನ್ ಅಂತಂದ್ರೆ ಮಕ್ಕಳಿಗೆ ಈಗ ಮೂಗಲ್ಲಿ ಏನು ನೋಸಿ ಅಂತ ಹೇಳ್ತೀವಲ್ಲ, ಸೊ ಮೂಗಲ್ಲಿ ಕೋಲ್ಡ್ ಆಗಿದ್ರೆ ಆ ಹೈಜೀನ್ ಮಗುಗೆ ಅಟ್ಲೀಸ್ಟ್ ಅಮ್ಮಂದಿರಿಗೆ ಹೇಳಬೇಕು. ಮಗುಗೇನೋ ಬರ್ತಾ ಇದೆ, ಕೆಲವು ಮಕ್ಳುಗಳು ಹಿಂಗೆಲ್ಲ ಮಾಡ್ಕೊಂಡು ಬಿಡ್ತಾರೆ, ಅದೆಲ್ಲ
ಹೇಳ್ಕೊಡ್ಬೇಕಾಗುತ್ತೆ. ಅದೆಲ್ಲ ಯಕ್ಕಿ ಆ ಥರ ಎಲ್ಲ ಮಾಡಬಾರ್ದು, ಅಮ್ಮಂಗೆ ಬಂದು ಹೇಳಬೇಕು ನೋಸ್ ಕ್ಲೀನ್ ಮಾಡಿ ಅಂತ. ಈ ರೀತಿ ಮಕ್ಕಳಿಗೆ ಹೈಜೀನ್ ಇರಬೇಕಾಗುತ್ತೆ. ಆಮೇಲೆ ಊಟ ಮಾಡಿದ ತಕ್ಷಣ ಕೈ ತೊಳ್ಕೊಳ್ಳೋದು, ಊಟಕ್ಕಿಂತ ಮುಂಚೆ ಕೈ ತೊಳ್ಕೊಳ್ಳೋದು, ಸೇಫ್ಟಿನೂ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಈಗ ಮೆಟ್ಲಿಳಿವಾಗಿರ್ಬೋದು, ಹತ್ತವಾಗಿರ್ಬೋದು. ಆ್ಯಂಡ್ ಇವಾಗ ನೀವು ಅಕಸ್ಮಾತ್ ಏನಾದರೂ ಮಕ್ಕಳನ್ನ ಕಾರಲ್ಲಿ ಅಥವಾ ಗಾಡೀಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ಬಗ್ಬಾರ್ದು. ಈ ಸೇಫ್ಟಿ ಎಲ್ಲ ನೀವು ಮಕ್ಕಳಿಗೆ ಹೇಳ್ಕೊಡಿರ್ಬೇಕು. ಮೇನ್ ಆಗಿ ಹೈಜೀನ್ ಹೇಳ್ಕೊಡಿ. ಬಿಫೋರ್ ಫುಡ್, ಆಫ್ಟರ್ ಫುಡ್ ವಾಶ್ ಮಾಡಬೇಕು. ಆಮೇಲೆ ಕೈ ಕಾಲು ಪಾಟಿ ಮುಂಚೆ ಅಲ್ಲ, ಪಾಟಿ ಎಲ್ಲ ಆದಮೇಲೆ ಮಕ್ಕಳಿಗೆ ಹ್ಯಾಂಡ್ ವಾಶು, ಲೆಗ್ ವಾಶ್ ಅದೆಲ್ಲ ಮಾಡಿರಬೇಕು. ಈ ರೀತಿಯಾದ ಒಂದು, ಆಮೇಲೆ ಅಂದರೆ ಕ್ಲೇ ಇರ್ಬೋದು ಅಥವಾ ಮಡ್ ಇರ್ಬೋದು, ಅದಾದಮೇಲೆ ಮಗು ಕೈನ ವಾಶ್ ಮಾಡಿನೇ ಮಗು ಬೇರೆ ಒಂದು ಇದನ್ನು ಮುಟ್ಟಬೇಕು. ಇದನ್ನೆಲ್ಲ ನಾವು ಹೈಜೀನ್ ಪರ್ಪಸಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಕಮ್ಯುನಿಕೇಷನ್ ಸ್ಕಿಲ್. ಇದು ಲ್ಯಾಂಗ್ವೇಜ್ಗೂ ಬರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ಗೂ ಬರುತ್ತೆ. ಅಂತಂದರೆ ಈಗ ಕೆಲವರು ಕೇಳ್ಬೋದು, ನನ್ನ ಮಗುಗೆ 2.5 ವರ್ಷ ಇನ್ನೂ ಮಾತಾಡಲ್ಲ, ಕಮ್ಯುನಿಕೇಷನ್ ಸ್ಕಿಲ್ ಹೇಗಾಗುತ್ತೆ ಇದೆ. ಕಮ್ಯುನಿಕೇಷನ್ ಅಂತಂದರೆ ತನಗೆ ಬೇಕಾಗಿರೋದನ್ನ ಮಗು ಹೇಳ್ಕೊಡೋದು. ಕೆಲವು ಮಕ್ಕಳುಗಳು ಕೈ ಹಿಡ್ಕೊಂಡು ಹೋಗಿ ಏನೇನೋ ತೋರಿಸ್ತಾರೆ. ಕೆಲವು ಮಕ್ಕಳುಗಳು ಬಾಯಿ ಬಿಟ್ಟು ಮಾತಾಡ್ತಾರೆ, 2 ವರ್ಡ್ 3 ವರ್ಡ್. ಇವಾಗ ಅದಿತಿ 5 to 6 ವರ್ಡ್ಸ್ ಇರುವಂಥ ಸೆಂಟೆನ್ಸು ಮಾತಾಡ್ತಾರೆ. ಸೊ ಕೆಲವು ಮಕ್ಕಳುಗಳು ಡಿಫ್ರೆಂಟ್ ಇರ್ತಾರೆ, ಎಲ್ಲ ಮಕ್ಕಳುಗಳು ಒಂದೇ ರೀತಿ ಇರಲ್ಲ. ಸೊ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಅವ್ರಿಗೆ ಬೇಕಾಗಿರುವಂತಹ ನೀಡ್ಸ್, ನೀರು ಬೇಕು ಅಂತಂದರೆ ನೀರನ್ನ ಲೋಟ ತೊಗೊಂಡು ಬಂದು ಕೊಡೋದು, ವಾಟರ್ ಬಾಟಲ್ನ ತಂದು ಕೊಡೋದು, ಜೆಸ್ಟರ್ಸು ಮತ್ತು ವರ್ಬಲ್ಸ್ನ ಅಟ್ಲೀಸ್ಟ್ 2ರಲ್ಲಿ 1 ಯೂಸ್ ಮಾಡಿಕೊಂಡು ಮಕ್ಕಳು ಕಮ್ಯುನಿಕೇಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಇಮೋಷನಲ್ ಗ್ರೋತ್. ಮಕ್ಕಳಿಗೆ ಇಮೋಷನಲ್ ಗ್ರೋತ್, ಅಟ್ಲೀಸ್ಟ್ ಅವರು ಬೇರೆಯವರು ಅಮ್ಮ ಇವಾಗ ಏನೋ ಬೇಜಾರಾಗಿದ್ದಾರೆ, ಅಮ್ಮ ಏನೋ ಕೋಪ ಮಾಡ್ಕೊಂಡಿದ್ದಾರೆ ಅನ್ನೋದು ಮಗುಗೆ ಗೊತ್ತಾಗಬೇಕು. ಇದೆಲ್ಲ ಇಮೋಷನಲ್ ಡೆವಲಪ್ಮೆಂಟ್ ಅಲ್ಲ, ಇದು ಗ್ರೋತ್ ಅಂತ ಹೇಳ್ತೀವಿ. ಅಂತಂದ್ರೆ ಈಗ ಡೆವಲಪ್ ಆಗ್ತಾ ಇರುತ್ತೆ ಈ ಒಂದು ಎಮೋಷನಲ್ ಗ್ರೋತ್. ಅವ್ರಿಗೆ ಬೇಜಾರಾಗಿರೋದನ್ನ ಅಮ್ಮನ ಹತ್ರ ಹೇಳ್ಕೊಡ್ಬೇಕು. ಇದನ್ನ ನಾವು ಮಕ್ಕಳಿಗೆ ಹೇಳ್ಕೊಳ್ಬೇಕಾಗತ್ತೆ. ಅಂತಂದ್ರೆ ಇವಾಗ ಅಮ್ಮಂಗೆ ಕೋಪ ಬಂದಿದೆ, ಪಾಪ ಕೋಪ ಬಂದಿದೆಯಾ, ಏನಾಯಿತು, ಈ ರೀತಿ. ನಾನು ಲಾಸ್ಟ್ ಒಂದು ಮಕ್ಕಳು ತುಂಬಾ ಹಠ ಮಾಡ್ತಾರೆ ಆ ಒಂದು ಸೆಕ್ಷನಲ್ಲಿ. ಆ್ಯಂಡ್ ಮಕ್ಕಳು ತುಂಬಾ ಏನು ಅಮ್ಮಂದಿರು ಹೇಗೆ ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ಳೋದು ಆ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಅದನ್ನು ಚೆಕ್ ಮಾಡಿಲ್ಲ ಅಂತಂದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಗ್ರಾಟಿಟ್ಯೂಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ. ಗ್ರಾಟಿಟ್ಯೂಡ್ ಅಂತಂದರೆ ಬೇರೆಯವ್ರಿಗೆ ಥ್ಯಾಂಕ್ ಯು ಹೇಳೋದು, ಯಾರಾದರೂ ಏನಾದರೂ ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರಿಗೂ ಶೇರಿಂಗ್ ಇಸ್ ಕೇರಿಂಗ್ ಮಾಡೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸ್ಪಿರಿಚುಯಾಲಿಟಿ ಬರೋದು ಮಗು ಬೆಳಗ್ಗೆ ಎದ್ದ ತಕ್ಷಣ ಪ್ರೇಯರ್ನ ಮಾಡಿಸೋದು, ದೇವ್ರಿಗೆ ಕೈ ಮುಗಿಸೋದು, ಟೆಂಪಲ್ಸ್ಗೆ ಕರ್ಕೊಂಡು ಹೋಗೋದು. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ರಿಲಿಜನ್, ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ 7th ಕ್ಯಾಟಗರಿ ಯಾವುದು ಅಂತಂದರೆ ಕಾಗ್ನಿಟಿವ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಕಾಗ್ನಿಟಿವ್ ಅಂತಂದರೆ ಆಕ್ಟಿವಿಟೀಸ್ ಮುಖಾಂತರ ಬಿಲ್ಡಿಂಗ್ ಬ್ಲಾಕ್ಸ್ ಇರಬಹುದು, ಪಝಲ್ಸ್ ಇರಬಹುದು, ಆ್ಯಂಡ್ ಥ್ರೆಡಿಂಗ್ ಬೀಡ್ಸ್ ಇರ್ಬೋದು. ಸೊ ಫೈನ್ ಮೋಟರ್ಗೂ ಬರುತ್ತೆ, ಕ್ರಾಸ್ ಮೋಟರ್ಗೂ ಬರುತ್ತೆ, ಆ್ಯಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್ಗೂ ಬರುತ್ತೆ ಥ್ರೆಡಿಂಗ್ ಬೀಡ್. ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತಂದರೆ ಮಕ್ಕಳನ್ನ ಆಟಾಡೋದಕ್ಕೆ ಬಿಡಿ, ಅವ್ರ ಪ್ರಾಬ್ಲಮ್ಸ್ನ ಅವರೇ ಸಾಲ್ವ್ ಮಾಡ್ಕೊಳ್ಳಿ. ಏನೋ ಒಂದು ಗ್ಲಾಸಲ್ಲಿ ಮಗು ಚಿಕ್ಕ ಗ್ಲಾಸ್ಗೆ ದೊಡ್ಡ ಗ್ಲಾಸ್ನ ತುರ್ಕೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವಾಗ ನಾವು ಹೋಗಿ ಅದೇನಕ್ಕೆ ಆ ರೀತಿ ಮಾಡ್ತಿದ್ಯಾ, ನಿಂಗೆ ಅಷ್ಟು ಗೊತ್ತಾಗಲ್ವಾ, ದೊಡ್ಡ ಗ್ಲಾಸ್ ಕೆಳಗಡೆ ಇಟ್ಬಿಟ್ಟು ಚಿಕ್ಕ ಗ್ಲಾಸನ್ನು ಹಾಕು ಅಂತ ನಾವು ಹೇಳ್ಕೊಟ್ಬಿಟ್ರೆ ಮಗುಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅನ್ನೋದು ಬರಲ್ಲ. ಸೊ ಮಕ್ಕಳು ದಿನಾಗ್ಲೂ ಈ ಒಂದು ಆಟದಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ನ, ಕಾಗ್ನಿಟಿವ್ ಸ್ಕಿಲ್ಸ್ನ ಮಕ್ಕಳು ಕಲಿತಿರ್ತಾರೆ. ದಯವಿಟ್ಟು ಮಕ್ಕಳನ್ನ ಎಕ್ಸ್ಪೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಕ್ಯಾಟಗರೀಸ್ ಆಯಿತು, 7 ಕ್ಯಾಟಗರೀಸ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಏನು ಮೈಲ್ ಸ್ಟೋನ್ ಇರಬೇಕು, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ನನಗೆ ಏನು ಖುಷಿ ಅಂತಂದರೆ ಅದಿತಿ ಆಲ್ಮೋಸ್ಟ್ ಎಲ್ಲ ಡನ್ ಮಾಡಿಬಿಟ್ಟಿದ್ದಾರೆ. ಶಿ ಇಸ್ ಜಸ್ಟ್ 25-26 ಮಂತ್ಸ್ ಇವಾಗ ಮಾಡಿದ್ದಾರೆ. ನನಗೆ ತುಂಬ ಖುಷಿ. ಏನೋ ಒಂಥರ ಅಷ್ಟು ಎಕ್ಸ್ಪೋಸ್ ಮಾಡಿದ್ದೀನಿ ಅಂತ. ಪ್ಲೀಸ್ ದಯವಿಟ್ಟು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ರತಿಯೊಂದು ಮಕ್ಕಳನ್ನು ಎಕ್ಸ್ಪೋಸ್ ಮಾಡಿ. ಇದನ್ನು ಮಕ್ಕಳಿಗೆ ತುಂಬ ಚೆನ್ನಾಗಿ ಗೊತ್ತಿಲ್ಲದೇನೆ ಮಕ್ಕಳು ಕಲ್ತು ಬಿಡ್ತಾರೆ. ಸೊ ಮೊದಲನೇದು ಸೆಲ್ಫ್ ಫೀಡಿಂಗ್. ಅದಿತಿ ಕಂಪ್ಲೀಟಾಗಿ ಸೆಲ್ಫ್ ಫೀಡಿಂಗ್ ಮಾಡಿದ್ದಾರೆ. ಕೈಯಲ್ಲಿ ತಿನ್ನೋದು ಹೇಗೆ ಮಾಡ್ತಿದ್ದಾರೆ ಅದಿತಿ ಅಂತಂದರೆ, ಈಗ ಹಿಂಗೆ ಎತ್ಕೊಂತಾರೆ. ಸೊ 4ರಿಂದ 5 ಬೆರಳು ಬಾಯಲ್ಲಿ ಹೋಗ್ತಿದೆ, ಅದೊಂದು ವರ್ಕ್ ಮಾಡಬೇಕು. ಸೊ ಸೆಲ್ಫ್ ಫೀಡಿಂಗಲ್ಲಿ ಆಲ್ಮೋಸ್ಟ್ ಒಂದು 60 to 70% ಸ್ಪೂನಲ್ಲಿ ತಿನ್ನೋದನ್ನು ಕಲ್ತಿದ್ದಾರೆ, ಫೋರ್ಕಲ್ಲಿ ತಿನ್ನೋದನ್ನ ಕಲ್ತಿದ್ದಾರೆ, ಸ್ಕೂಪಿಂಗ್ ಕಲಿತಾ ಇದ್ದಾರೆ. ಸೊ ಇದೆಲ್ಲ ಸೆಲ್ಫ್ ಫೀಡಿಂಗಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ ಅದಿತಿ. ನೆಕ್ಸ್ಟು ಕ್ಲೀನಿಂಗ್ ಅಪ್ ದ ಪ್ಲೇ ಏರಿಯಾ ಆ್ಯಂಡ್ ಟಾಯ್ಸ್. ಮಕ್ಕಳು ಆಟ ಆಡಿದ ತಕ್ಷಣ ಅದನ್ನು ಕ್ಲೀನ್ ಮಾಡಬೇಕು. ಸೊ ಈ ಒಂದು ಕ್ಲೀನಿಂಗ್ ಪ್ರಾಸೆಸ್ ಅನ್ನೋದು ಆಲ್ ಆಫ್ ಎ ಸಡನ್ ಬರೋದಿಲ್ಲ. ಇದು ಮಕ್ಕಳಿಗೆ ಯಾವಾಗ ಬರುತ್ತೆ ಅಂತಂದರೆ, ನೀವು ಆ್ಯಸ್ ಅ ಪೇರೆಂಟ್ ಆಗಿ ಏನು ಮಾಡಬೇಕು ಅಂತಂದರೆ, ಮಗು ಜೊತೆ ಇನಿಷಿಯಲಿ ನೀವು ಕ್ಲೀನ್ ಮಾಡಬೇಕಾಗುತ್ತೆ. ಬರೀ ಮಗುನೇ ಮಾಡಬೇಕು ಅಂತಂದರೆ ಮಕ್ಳಿಗೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಮಕ್ಳಿಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಈಗ ಒಂದು ಕಂಟೈನರ್ಗೆ ಎಲ್ಲನೂ ಹಾಕಿ ಅದನ್ನು ಎತ್ತಿಡಬೇಕು ಅಂತಂದರೆ ಮಗುಗೆ ಅಷ್ಟು ಒಂದು ಇದಿರೋದಿಲ್ಲ. ಓಕೆ, ನೀವು ಕಂಟೈನರ್ನ ಇಟ್ಕೊಳ್ಳಿ, ನಾನೇ ಎಲ್ಲ ಹಾಕ್ತೀನಿ ಅಂತಂದಾಗ ಮಗುಗೆ ಓಕೆ. ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿ, ನಾವು ಮಾಡೋಂಥ ಕೆಲಸನ ಮಕ್ಕಳು ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಸೊ ಅದಿತಿಗೆ ಅದೇ ರೀತಿ ನಾನು ಕಲಿಸಿದ್ದು. ಸೊ ಅವ್ರ ಮುಂದೆ ನಾನು ಮಾಡ್ತಿದ್ದೆ, ಓ ಮೈ ಗಾಡ್ ಇಟ್ಸ್ ಅ ಕ್ಲೀನ್ ಅಪ್ ಟೈಮ್, ಕ್ಲೀನ್ ಅಪ್ ಮಾಡೋಣ ಬನ್ನಿ ಅಂತ ಕರೆದ್ಬಿಟ್ಟು ಐ ವಾಸ್ ನಾಟ್ ಫೋರ್ಸಿಂಗ್ ಅದು, ಬನ್ನಿ ಮಾಡಲೇಬೇಕು ಅಂತ ಕರೀತಾ ಇರಲಿಲ್ಲ. ಸೊ ನಾನು ಮಾಡ್ತಾ ಇದ್ದೆ. ಸೊ ನಾನು ಕ್ಲೀನ್ ಅಪ್ ಮಾಡ್ತಿದ್ದೆ. ವೆರಿ ಗುಡ್ ಜಾಬ್ ಮಮ್ಮ. ಅದಿತಿ ಮಮ್ಮಗೆ ಹ್ಯಾಪಿ ಮಾಡಿ, ಹ್ಯಾಪಿ ಮಮ್ಮ, ಹ್ಯಾಪಿ, ಆಮೇಲೆ ಕ್ಲಾಪ್ ಮಾಡಿ ಮಮ್ಮಗೆ ಅಂತ ಅವ್ರು ಶಿ ವಾಸ್ ಎಕ್ಸ್ಪೆಕ್ಟಿಂಗ್ ನನ್ನ ಕ್ಲಾಪ್, ನನ್ನ ಒಂದು ಏನು ಅಕ್ನಾಲೇಜ್ಮೆಂಟ್ ಅವ್ರಿಗೆ ಇಷ್ಟ ಆಗ್ತಿತ್ತು. ಸೊ ಅವಾಗ ಅವರು ಮಾಡ್ತಿದ್ರು.
ಮಾಡ್ತಿದ್ರು. ಇವಾಗ ಅದಿತಿ ಟರ್ನ್ ಮಮ್ಮ ಟರ್ನ್. ಸೊ ಈಗ ಹೇಗೆ ಬಂದಿದೆ ಅಂತಂದ್ರೆ ಅದಿತಿ ಯಾವ ರೀತಿ ಕ್ಲೀನ್ ಅಪ್ ಮಾಡ್ತಿದ್ದಾರೆ ಅಂತ ಒಂದು ಆಟಿಕೆ ಆಗಿದ ತಕ್ಷಣ ಅವ್ರಿಗೆ ಗೊತ್ತಿದೆ ಅದು ಅಲ್ಲೋಗಿ ಇಡಬೇಕು ಅಂತ. ಸೊ ಆ ಒಂದು ಟಾಯ್ಸ್ನ ಅಲ್ಲೇ ಹೋಗಿ ಇಡ್ತಾರೆ. ಕೆಲವೊಂದ್ಸಲ ಅಲ್ಲೇ ಇರುತ್ತೆ, ಅದು ಅಟ್ ಎಂಡ್ ಆಫ್ ದ ಡೇ ನಾನು ಕ್ಲೀನ್ ಅಪ್ ಮಾಡ್ತೀನಿ, ದಟ್ಸ್ ಫೈನ್. ಬಟ್ ಬೇಸಿಕ್ ಕ್ಲೀನ್ ಅಪ್ ಮಕ್ಕಳಿಗೆ ಬರಬೇಕಾಗತ್ತೆ. ನೆಕ್ಸ್ಟು ವಾಷಿಂಗ್ ಹ್ಯಾಂಡ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಮೀಲ್ಸ್. ಯಾವ ರೀತಿ ಆಗಿದೆ, ಒಂದು ಆರೆಂಜ್ ತಿಂದಿದ ತಕ್ಷಣ ನಾನೇನು ಕೈ ತೊಳ್ಕೊಳ್ಳಲ್ಲ, ಟು ಬಿ ಫ್ರ್ಯಾಂಕ್. ಎಷ್ಟೊಂದು ಜನನೂ ಅದೇ ರೀತಿ ಮಾಡ್ತಾರೆ, ಆರೆಂಜಲ್ಲಿ ಏನಿರುತ್ತೆ ಬಿಡು ಅಂತ. ಬಟ್ ಅದಿತಿ ಯಾವ ರೀತಿ ಒಂದು ಕನ್ಸ್ಟ್ರೇನ್ ಆಗಿ ಯೋಚನೆ ಮಾಡ್ತಾರೆ, ಅಥವಾ ಅವ್ರು ಯಾವ ರೀತಿ ವಾಷಿಂಗ್ ಹ್ಯಾಂಡ್ಸ್ ನಾನು ಬಿಫೋರ್ ಮತ್ತು ಆಫ್ಟರ್ ಮೀಲ್ ಹೇಳ್ಕೊಟ್ಟಿದ್ದೀನಿ. ಆರೆಂಜ್ ತಿಂದಿದ ತಕ್ಷಣ ಕೈಯಲ್ಲಿ ಏನೂ ಆಗಿರೋದಿಲ್ಲ, ಆದ್ರೂ ಆರೆಂಜೇ ಅಂತ ಅಲ್ಲ, ಏನಾದ್ರೂ ಸರಿ ಅದು ಒಣ ಪದಾರ್ಥ, ಓಕೆನಾ. ಸೊ ಆದ್ರೂ ಅವ್ರು ಹೋಗಿ ಇವಾಗ ನೀವು ಅಲ್ಲಿ ಕಾಣಿಸ್ತಿರುವಂತಹ ಡೋರು ಡಕ್ಕಿ ರೂಮ್ ಅಂತಂದರೆ ನಮ್ಮ ಒಂದು ಟಾಯ್ಲೆಟ್. ಸೊ ಅದನ್ನು ಡೋರ್ ಓಪನ್ ಮಾಡೋದಕ್ಕೆ ಅವ್ರಿಗೆ ಇವಾಗ ಎಟೆಕ್ಸುತ್ತೆ. ಸೊ ಅದನ್ನು ಓಪನ್ ಮಾಡಿ, ಟ್ಯಾಪ್ನ ಓಪನ್ ಮಾಡಿ, ಕೈ ವಾಶ್ ಮಾಡಿ, ಟ್ಯಾಪ್ ಕ್ಲೋಸ್ ಮಾಡಿ ಬರ್ತಾರೆ. ಸೊ ಅಷ್ಟು ವಾಷಿಂಗ್ ಬಿಫೋರ್ ಆ್ಯಂಡ್ ಆಫ್ಟರ್ ಹ್ಯಾಂಡ್ಸ್ನ ನಾವು ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ. ಸೊ ಅದಿತಿಗೆ ಅಷ್ಟು ಪ್ರೊಫಿಷಿಯನ್ಸಿ ಇದೆ. ಬಿಫೋರ್ ಮೀಲು ನಾನೇ ಕೈ ತೊಳಿಸ್ತೀನಿ, ಆಫ್ಟರ್ ಮೀಲ್ಸ್ ನಾನೇ ಕೈ ತೊಳಿಸ್ತೀನಿ. ಈ ರೀತಿ ಸ್ನ್ಯಾಕ್ಸ್ ಇದ್ರೆ ಮಾತ್ರ ಅದಿತಿ ಅವ್ರು ಸೆಲ್ಫ್ ಅವರೇ ತೊಳ್ಕೊತಾರೆ. ನೆಕ್ಸ್ಟು ಡ್ರೆಸ್ಸಿಂಗ್ ಲೈಕ್ ಪುಲ್ಲಿಂಗ್ ಪ್ಯಾಂಟ್ಸ್ ಆ್ಯಂಡ್ ರಿಮೂವಿಂಗ್ ಸಾಕ್ಸ್. ಡ್ರೆಸ್ಸಿಂಗ್ನ ಪ್ಯಾಂಟ್ನ ಅದಿತಿ ಅವರೇ ಹಾಕೊಳ್ಳೋದನ್ನ ಕಲ್ತಿದ್ದಾರೆ. ಡ್ರೆಸ್ಸಿಂಗ್ನ ಅಂದರೆ ಪುಲ್ ಮಾಡಬೇಕು ಮೇಲಕ್ಕೆ. ರಿಮೂವಿಂಗ್ ಸಾಕ್ಸ್, ಅದಿತಿಗೆ ರಿಮೂವಿಂಗ್ ಸಾಕ್ಸ್ ಏನು ಮಾಡ್ತಾರೆ ಅಂತಂದರೆ, ಈಗ ಇದು ಕಾಲು ಅಂತಂದರೆ ಇದು ನಮ್ಮದು ಇಮಿಡಿ ಅಲ್ವಾ. ಸೊ ಇಮಿಡಿಗೆ ಅವ್ರಿಗೆ ತೆಗಿಯೋಕ್ಕೆ ಅದು ಹಿಂಗೆ ಮಾಡಿ ಹಿಂಗೆ ತೆಗಿಬೇಕಲ್ಲ. ಸೊ ಅದೊಂದು ಗೊತ್ತಾಗಲ್ಲ, ಫುಲ್ಲು ಎಳಿತಾರೆ. ಅದಾದಮೇಲೆ ಅದು ಗೊತ್ತಾಗಲ್ಲ, ಟೈಟ್ ಆಗುತ್ತೆ. ಅಮ್ಮ ಹೆಲ್ಪ್ ಮೀ ಅಂತ ಹೇಳ್ತಾರೆ. ಸೊ ಅಷ್ಟು ಎಬಿಲಿಟಿ ಬಂದಿದೆ. ಸೊ ಆಲ್ಮೋಸ್ಟ್ ರಿಮೂವಿಂಗ್ ಸಾಕ್ಸ್ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಇನಿಷಿಯಲಿ ಹಾಕೊಳ್ಳೋದನ್ನು ಕಲಿಸ್ಬೇಡಿ, ತೆಗಿಯೋದನ್ನು ಕಲಿಸಿ. ಆಮೇಲೆ ಚಡ್ಡಿನ ಪ್ಯಾಂಟ್ನ ಎಲ್ಲ ನೀವು ಫುಲ್ಲು ಕಾಲ ಹತ್ರ ಎಲ್ಲ ಹಾಕಿ ಈ ತೊಡೆಯಿಂದ ಬಮ್ವರೆಗೂ ಅವರೇ ಹೇಳ್ಕೋಬೇಕು. ಹಿಂದಗಡೆ ಬಮ್ ಹತ್ರ ಅವ್ರು ಸರಿಯಾಗಿ ಹೇಳ್ಕೊಂಡಿರೋದಿಲ್ಲ, ನೀವು ಸರಿಯಾಗಿ ಮಾಡಿ. ಇನಿಷಿಯಲಿ ಅದನ್ನು ಮಾಡಿದ್ರೆ ಮಕ್ಳಿಗೆ ಕಲಿತಾರೆ. ನೆಕ್ಸ್ಟು ಬ್ರೀತಿಂಗ್ ಎಕ್ಸಸೈಸ್ ಲೈಕ್ ಬ್ಲೋಯಿಂಗ್ ಔಟ್ ಕ್ಯಾಂಡಲ್ಸ್. ಮಕ್ಕಳಿಗೆ ಬ್ಲೋಯಿಂಗ್ ಮಾಡೋದಕ್ಕೆ ತುಂಬ ನೀವು ಹೊತ್ಕೊಡಿ, ಕ್ಯಾಂಡಲ್ಸ್ನ ಬ್ಲೋ ಮಾಡಿ. ಆಮೇಲೆ ಪಿಗಳನ್ನ ತಂದ್ಕೊಡಿ. ಯಾವ ರೀತಿ ಪಿ ಅಂತಂದರೆ, ಒಂದು ಸೆಕೆಂಡ್, ನಾನು ಅದಿತಿಗೆ ಮೊನ್ನೆ ಒಂದು ಪಿನ ಕೊಡಿಸ್ದೆ. ಎಸ್, ಸೊ ಈ ರೀತಿ ಪಿ ಬರುತ್ತಲ್ಲ, ಇದು ಉಫ್ ಮಾಡಿದ್ರೆ ಮೇಲೆ ಹೋಗುತ್ತಲ್ಲ. ಸೊ ಇದು ನಾನಂತೂ ಊದಲ್ಲ, ಅದಿತಿ ಮಲ್ಕೊಂಡಿದ್ದಾರೆ, ಎದ್ಬಿಡ್ತಾರೆ. ಸೊ ಆ ರೀತಿ ಬ್ಲೋ ಮಾಡಿಸೋದ್ರಿಂದ ಮಕ್ಕಳಿಗೆ ಲ್ಯಾಂಗ್ವೇಜ್ ಸ್ಕಿಲ್ ತುಂಬ ಚೆನ್ನಾಗಿ ಬರುತ್ತೆ, ಲಂಗ್ಸ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಮಗು ಹುಟ್ಟಿದ ಮೇಲೆ ಲಂಗ್ಸ್ ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ತಿರುತ್ತೆ. ಈ ರೀತಿ ಲ್ಯಾಂಗ್ವೇಜ್ ಎಕ್ಸಸೈಸಸ್ನ, ಬ್ಲೋಯಿಂಗ್ ಎಕ್ಸಸೈಸಸ್ನ ಮಕ್ಕಳಿಗೆ ಮಾಡಿಸೋದ್ರಿಂದ ಮಕ್ಕಳಿಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಕ್ಲಾರಿಟಿ ಆಫ್ ಸ್ಪೀಚ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ದಟ್ ಮಗುಗೆ ಲ್ಯಾಂಗ್ವೇಜ್ ಡಿಲೇನಾ ಸ್ಪೀಚ್ ಡಿಲೇನಾ ಅಂತ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಕೆಲವು ಅಮ್ಮಂದಿರು ಕೇಳ್ತಾರೆ ನನಗೆ ಮೆಸೇಜ್ ಮಾಡಿ ದಟ್ ನನ್ನ ಮಗುಗೆ 3 ವರ್ಷ ಸರಿಯಾಗಿ ಸ್ಪೀಚ್ ಕ್ಲಾರಿಟಿಯಾಗಿ ಮಾತಾಡಲ್ಲ ಅಂತ. ಸೊ ಆ ರೀತಿ ಕ್ಲಾರಿಟಿ ನಿಮ್ಮ ಮಕ್ಳಿಗೆ ಪ್ರಾಬ್ಲಮ್ ಇದ್ದರೆ ಡಿಫ್ರೆಂಟ್ ಪಿಸ್ನ ಕೊಡಿ, ಮಕ್ಕಳು ತುಂಬ ಚೆನ್ನಾಗಿ ಅವರಿಗೆ ಲಂಗ್ಸ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫ್ಯಾಮಿಲಿ ಆ್ಯಂಡ್ ಪರ್ಸ್ನಲ್ ಇನ್ಫೋನ ಹೇಳ್ಕೊಡಿ. ಅವ್ರ ಹೆಸರೇನು, ಅವ್ರ ಡೇಟ್ ಆಫ್ ಬರ್ತ್ ಏನು, ಅವರ ಒಂದು ವಯಸ್ಸು ಎಷ್ಟು. ಅದಿತಿಗೆ ಹೌ ಓಲ್ಡ್ ಆರ್ ಯು ಅಂತಂದರೆ ಐ ಆಮ್ 2 years ಓಲ್ಡ್. ಇಂಗ್ಲೀಷಲ್ಲೂ ಹೇಳ್ಕೊಟ್ಟಿದ್ದೀನಿ, ಕನ್ನಡದಲ್ಲೂ ಹೇಳ್ಕೊಟ್ಟಿದ್ದೀನಿ. ನನ್ನ ನಂಬರ್ ಗೊತ್ತಿದೆ, ಕ್ರುವಿ ನಂಬರ್ ಗೊತ್ತಿದೆ ಅದಿತಿಗೆ. ಆಮೇಲೆ ಅವ್ರು ಎಲ್ಲಿರೋದು, ಯಾವ ಏರಿಯಾ, ನಮ್ಮ ಏರಿಯಾ ಗೊತ್ತಿದೆ. ನಿಮ್ಮ ಯಾವ ಊರು ಅಂತಂದರೆ ಬ್ಯಾಂಗ್ಳೂರು ಅಂತ ಹೇಳ್ತಾರೆ. ಅವ್ರು ಯಾವ ರೀತಿ ಹೇಳ್ತಾರೆ ಗೊತ್ತಾ, ಅದಿತಿದ್ದು ಯಾವ ಊರು ಅಂತಂದರೆ ಬೆಂಗಳೂರು ಅಂತಾರೆ. ಇಲ್ಲಿಗೆ ಏನಕ್ಕೆ ಬಂದರೆ ಅಂದರೆ ದಾರಿ ತಪ್ಪಿ ಬಂದೆ. ಆನೆ ಬಂತು ಆನೆ, ಹಂಗೆ ತಾನೇ ಹೇಳೋದು. ಆನೆ ಬಂತಂದು ಆನೆ, ಯಾವ ಊರು ಆನೆ, ಇಲ್ಲಿಗೆ ಯಾಕೆ ಬಂತು, ದಾರಿ ತಪ್ಪಿ ಬಂದು. ಸೊ ಆ ರೀತಿ ಕ್ಯೂಟಾಗಿ ಹೇಳ್ತಾರೆ. ಸೊ ಪರ್ಸನಲ್ ಇನ್ಫಾರ್ಮೇಷನ್ ಆ್ಯಂಡ್ ಫ್ಯಾಮಿಲಿ ಬಗ್ಗೆ ಹೇಳ್ಕೊಡಿ. ಅವ್ರ ಅಪ್ಪನ ಹೆಸರು, ಅವ್ರ ಅಮ್ಮನ ಹೆಸರು, ಮನೇಲಿರೋರ ಹೆಸರು, ಆಮೇಲೆ ಯಾವ ಏರಿಯಾದಲ್ಲಿ ಇದ್ದೀವಿ, ಆಮೇಲೆ ಬೇಸಿಕ್ ಒಂದು ಇನ್ಫಾರ್ಮೇಷನ್ನ ನೀವು ಹೇಳ್ಕೊಡ್ಲೇಬೇಕಾಗುತ್ತೆ ಮಕ್ಕಳಿಗೆ. ಆ್ಯಂಡ್ ನೆಕ್ಸ್ಟ್ ಸೇಯಿಂಗ್ ಥ್ಯಾಂಕ್ ಯು ಟು ಗಾಡ್ ಆ್ಯಂಡ್ ಪ್ರೇಯರ್ ಮಾಡೋದನ್ನ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಪ್ರೇಯರ್ ಮಾಡಬೇಕು, ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಮಲ್ಕೊಳ್ಳುವಾಗ ಮಕ್ಕಳಿಗೆ ದೇವರೇ ತುಂಬ ಥ್ಯಾಂಕ್ಸ್ ದೇವರೇ, ನಂಗೆ ಒಳ್ಳೆ ಊಟ ಕೊಟ್ಟಿದ್ಯಾ, ಒಳ್ಳೆ ನಿದ್ದೆ ಇದೆಲ್ಲ ಕೆಲವರಿಗೆ ಇದು ಕೇಳಿಸ್ಕೊಳ್ಳುವಾಗ ಏನಿದು ಇಷ್ಟು ಸಿಲ್ಲಿಯಾಗಿ ಮಕ್ಕಳಿಗೆಲ್ಲ ಅರ್ಥ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಮಕ್ಕಳಿಗೆ. ನಾನು ಅದಿತಿಗೆ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ನೈಟ್ ಮಲ್ಕೊಳ್ಳುವಾಗ ಥ್ಯಾಂಕ್ ಯು, ಈಗ ಡ್ಯಾಡ ಏನಾರ ಕೊಡ್ಸಿದ್ರೆ ಡ್ಯಾಡಾಗೆ ಥ್ಯಾಂಕ್ ಯು ಹೇಳೋದು, ಗಾಡ್ಗೆ ಥ್ಯಾಂಕ್ ಯು ಹೇಳೋದು. ಇವತ್ತು ನನಗೆ ಒಳ್ಳೆ ಊಟ, ಅದಿತಿ ಫೇವ್ರೆಟ್ ಊಟ ಯಾರಪ್ಪ ಕೊಟ್ಟಿದ್ದು, ಯಾರು ಕೊಡಿಸಿದ್ದು ಅಂದರೆ ಡ್ಯಾಡ ಅಥವಾ ಮಮ್ಮ ಅಂತ ಹೇಳ್ತಾರೆ. ಆಮೇಲೆ ಥ್ಯಾಂಕ್ ಯು ದೇವರೇ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಈ ರೀತಿ ಗ್ರ್ಯಾಟಿಟ್ಯೂಡ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಥ್ರೋಯಿಂಗ್ ಆ್ಯಂಡ್ ಕ್ಯಾಚಿಂಗ್. ಲಾಸ್ಟ್ ಟೈಮಲ್ಲೂ ಥ್ರೋಯಿಂಗ್ ಆ್ಯಂಡ್ ಕ್ಯಾಚಿಂಗ್ ಹೇಳಿದ್ದೆ 0 to 2 years. ಬಟ್ ಈ ಸಲ ಸ್ವಲ್ಪ ದೂರ ಮಾಡೋದು, ದೊಡ್ಡ ಬಾಲ್ನ ಕ್ಯಾಚ್ ಇಟ್ಕೊಳ್ಳೋದು, ಸ್ವಲ್ಪ ಎಫೆಕ್ಟಿವ್ನೆಸ್ ಆಗಿ ಥ್ರೋಯಿಂಗ್ ಆ್ಯಂಡ್ ಕ್ಯಾಚಿಂಗ್ ಈ ಒಂದು 2 to 3 years ಮಕ್ಕಳು ಕಲಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಶೇರಿಂಗ್ ಟಾಯ್ಸ್ ಆ್ಯಂಡ್
ಟೇಕಿಂಗ್ ಟರ್ನ್ಸ್. ಶೇರಿಂಗ್ ಟಾಯ್ಸ್ ಅಂತಂದ್ರೆ ಈಗ ನಮ್ಮ ಒಂದು ವಸ್ತುನ ಬೇರೆ ಮಕ್ಕಳಿಗೆ ಕೊಡೋದು. ಸೊ ಅದು ಬರೋದೇ 3 ವರ್ಷ 4 ವರ್ಷ ಆದ್ಮೇಲೆ ಅಂತ ಹೇಳಿದೆ. ಅಟ್ಲೀಸ್ಟ್ ಬೇಸಿಕ್ ಟಾಯ್ಸ್. ಈಗ ಅಪ್ಪ ಅಮ್ಮಂದಿರ ಮುಂದೆ 1 ನಿಮಿಷ ಪಾಪು ಕೊಡ್ತೀಯ, ಪಾಪು ನೋಡಿ ಕೊಡ್ತಾರಂತೆ, ಈ ರೀತಿ ಟ್ರಸ್ಟ್ ನ ಬಿಲ್ಡ್ ಮಾಡೋದು. ಸೊ ನೀವು ಟ್ರಸ್ಟ್ ನ ಬಿಲ್ಡ್ ಮಾಡಿದ್ರೆ ಮಾತ್ರ ಮಗು ಕೊಡುತ್ತೆ. ಕೆಲವು ಪೇರೆಂಟ್ಗಳು ಏನ್ ಮಾಡ್ತಾರೆ ಅಂತಂದ್ರೆ, ಏಯ್ ಕೊಡೋ, ನೀನಾ ಇರೋದೆಲ್ಲ ನಿಂದು ಕೆಟ್ಟ ಬುದ್ಧಿನೇ, ಯಾವಾಗ್ಲೂ ನಿನ್ನ ಹತ್ರನೇ ಇಟ್ಕೋಬೇಕು ಅಂತ ನೀವು ರೇಗ್ ಬಿಡ್ತೀರಾ. ಅವಾಗ ಮಕ್ಳಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಆ ರೀತಿ ಮಾಡಕ್ ಹೋಗ್ಬಿಡಿ. ಶೇರಿಂಗ್ ಟಾಯ್ಸ್ ಅನ್ನೋದು ಮಗುನೇ ಇನ್ಸಿಸ್ಟ್ ಮಾಡ್ಕೊಂಡು ಅದನ್ನ ಮಾಡ್ತಾರೆ. ಅಟ್ಲೀಸ್ಟ್ ಟರ್ನ್ ಟೇಕಿಂಗ್ ನ ಮಾಡಿಸೋದಕ್ಕೆ ಕಲಿಸಿ, ಅವಾಗ ಮಕ್ಕಳು ಶೇರಿಂಗ್ ಟಾಯ್ಸ್ ನ ಮಾಡ್ತಾರೆ. ಟರ್ನ್ ಟೇಕಿಂಗ್ ಅಂತಂದ್ರೆ, ಓಕೆ ಇವಾಗ ನೀನು 2 ನಿಮಿಷ ಆಟ ಆಡ್ದೆಲ್ಲ, ಈಗ ಈ ಪಾಪು, ಈಗ ತಮ್ಮ ಪಾಪ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಡ್ತಾರೆ. ಓಕೆನಾ, ಅದಾದ್ಮೇಲೆ ನೀವು ಅವಾಗ ನೆಕ್ಸ್ಟ್ ಟೈಮ್ ಕೊಟ್ಟಾಗ ನೋಡ್ದಾ, ನೀನು ಅವಾಗಲೇ ಕೊಟ್ಟಿದ್ಕೆ ತಮ್ಮ ಪಾಪ ನಿಮಗೆ ಕೊಟ್ಟರು. ಸೊ ಶೇರಿಂಗ್ ಇಸ್ ಕೇರಿಂಗ್ ಪಾಪು. ಈ ರೀತಿ ಹೇಳಿದಾಗ ಓಕೆ ನಾನು ಕೊಟ್ಟಿರೋ ಟಾಯ್ಸ್ ನನಗೆ ತಿರ್ಗಾ ವಾಪಸ್ ಬರುತ್ತೆ ಅಂತ ಮಗುಗೆ ಒಂದು ಟ್ರಸ್ಟ್ ಬರುತ್ತೆ. ನೆಕ್ಸ್ಟ್ ಜಂಪಿಂಗ್ ಅಂಡ್ ಬ್ಯಾಲೆನ್ಸಿಂಗ್. ಜಂಪಿಂಗ್ ಅಂಡ್ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಜಂಪಿಂಗ್ ಮಾಡಿಸೋದ್ರಿಂದ ಮಕ್ಕಳಿಗೆ ಜಂಪಿಂಗ್ ಮಾಡಿಸಿದ್ರಿಂದ ಮಕ್ಕಳಿಗೆ ಬಾಡಿ ಕೋಆರ್ಡಿನೇಷನ್, ಬ್ಯಾಲೆನ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೀವು ಮಕ್ಕಳನ್ನ ಪಾರ್ಕ್ ಕರ್ಕೊಂಡು ಹೋದಾಗ ಬ್ರಿಕ್ ವಾಕ್ ಮೇಲೆ ನಡೆಸೋದು, ಆ್ಯಂಡ್ ಒಂದು ಲೈನ್ ಜಸ್ಟ್ ಮನೇಲಿ ಒಂದು ಸೆಲೋ ಟೇಪ್ ಹಾಕಿ ಅದ್ರ ಮೇಲೆ ನಡೆಸೋದು, ಅದ್ರ ಮೇಲೆ ಬಾಲ್ ಇಡಿಸ್ತಾ ಬನ್ನಿ. ಇದರಿಂದ ಮಕ್ಕಳಿಗೆ ಬ್ಯಾಲೆನ್ಸಿಂಗ್ ಆ್ಯಂಡ್ ಜಂಪಿಂಗ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಸ್ ಮೋಟರ್ ಸ್ಕಿಲ್ಸ್ಗೆ ಬರುತ್ತಿದ್ದು. ನೆಕ್ಸ್ಟ್ ಅನಿಮಲ್ಸ್ ಅಂಡ್ ದೇರ್ ಸೌಂಡ್ಸ್. ಕ್ಯಾಟ್ ಸೇಸ್ ಮಿಯಾವ್, ಡಾಗ್ ಸೇಸ್ ಬಬಾವ್. ಲಾಸ್ಟ್ ಟೈಮ್ ಹೋಯ್ತು, ಬಟ್ ಇದು ಕಾಂಪ್ಲೆಕ್ಸ್. ಹಾರ್ಸ್ ಸೇಸ್ ನೀ, ಆಮೇಲೆ ಪಿಗ್ ಸೇಸ್ ಆಯಿಂಕ್ ಆಯಿಂಕ್. ಈ ರೀತಿ ಕಾಂಪ್ಲೆಕ್ಸ್ ಇರುವಂತಹ ಒಂದು ಸೌಂಡ್ಸ್ನೂ ಸಹ ಈ ಒಂದು 2 to 3 years ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಮಕ್ಕಳಿಗೆ ಈ 2 to 3 years ಅಲ್ಲಿ ಅನಿಮಲ್ಸ್ ಆಲ್ಮೋಸ್ಟ್ ಎಲ್ಲ ವೈಲ್ಡ್ ಅನಿಮಲ್ಸ್ ಎಲ್ಲ ನೇಮ್ಸು ಗೊತ್ತಾಗುತ್ತೆ. ಬಟ್ ಆ ಒಂದು 0 to 2 years ಅಲ್ಲಿ ಬರೀ ಕ್ಯಾಟು ಬೇಸಿಕ್ ಅನಿಮಲ್ಸ್ ಹೇಳ್ಕೊಟ್ಟಿರ್ತೀವಿ. ಬಟ್ ಈಗ ಕಾಂಪ್ಲೆಕ್ಸು. ನೆಕ್ಸ್ಟ್ ಗ್ರೀಟಿಂಗ್ ಅದರ್ಸ್, ಸೇಯಿಂಗ್ ಹಾಯ್. ಯಾರಾದರೂ ಮನೆಗೆ ಬಂದವ್ರಿಗೆ ಹೇಗಿದ್ದೀರಾ, ಆರಾಮಾಗಿದ್ದೀರಾ, ಆ ರೀತಿ ಮಾತಾಡ್ಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿಗೆ ನಾನು ಆ ರೀತಿ ಹೇಳ್ಕೊಟ್ಟಿರೋದ್ರಿಂದ ನಾನು ರೂಮಲ್ಲಿ ಇದ್ರೂ ಅವರೇ ಹೋಗಿ ಅಮ್ಮ ಆಂಟಿ ಬಂದಿದ್ದಾರೆ ನಾನು ಹೋಗಿ ಮಾತಾಡಿಸ್ತೀನಿ ಅಂತ ಅಂದ್ಬಿಟ್ಟು ಮೆತ್ತ ಹೋಗಿ ಮಾತಾಡಿಸ್ತಿರ್ತಾರೆ. ಸೊ ಮಕ್ಳಿಗೆ ತುಂಬ ಕ್ಯೂಟ್ ಅನ್ಸುತ್ತೆ ಅದೆಲ್ಲ ನೋಡೋಕ್ಕೆ. ಸೊ ಮಾತಾಡಿಸಿ. ಇವಾಗ ಅದಿತಿ ಒಂದು ಯಾವ ರೀತಿ ಆಗ್ಬಿಟ್ಟಿದ್ದಾರೆ, ಒಂಥರ ಸೆಲೆಬ್ರಿಟಿ ಥರ ಆಗ್ಬಿಟ್ಟಿದ್ದಾರೆ. ಎಲ್ಲೇ ಹೋದ್ರು ಅದಿತಿ ಅದಿತಿ. ನನ್ನ ಹೆಸರು ಯಾರೂ ಕರೆಯಲ್ಲ, ಬರೀ ಅದಿತಿ ಅಂತ ಕರೀತಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಹಾಯ್ ಅದಿತಿ, ಹಾಯ್ ಅದಿತಿ ಅಂದರೆ ಕೆಲವೊಂದ್ಸಲ ಅದಿತಿ ಮಾತಾಡೋದೇ ಇಲ್ಲ. ನಾನು ಹೇಳ್ತೀನಿ ಅದಿತಿ ಯಾರೇ ಮಾತಾಡ್ಸಿದ್ರು ಹಾಯ್ ಅಂತ ಹೇಳಬೇಕು, ಹಾಯ್ ಹೇಳಿ ಅಂತಂದ್ರೆ ಅವ್ರು ಇಮಿಡಿಯೇಟಾಗಿ ಹೇಳ್ತಾರೆ. ಕೆಲವೊಂದ್ಸಲ ಮಕ್ಳಿಗೆ ಇಂಟ್ರೆಸ್ಟ್ ಇರಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಹೇಳಲ್ಲ. ಸೊ ಆ ರೀತಿ ಹೇಳಿರೋದ್ರಿಂದ ಅವ್ರು ಮಾತಾಡ್ಸಿದ ತಕ್ಷಣ ಅದಿತಿ ಈಗ ಹಾಯ್ ಅಂತ ಎಷ್ಟೊಂದು ಜನಕ್ಕೆ ಅವರೇ ಇನ್ಸಿಸ್ಟ್ ಮಾಡಿಕೊಂಡು ಹೋಗಿ ಪಾಪುನ ಮುಟ್ಟಿ ಪಾಪು ಮುತ್ತು ಕೊಟ್ಟು ಹಾಯ್ ಪಾಪು ಅಂತೆಲ್ಲ ಹೇಳಿ ಹಗ್ಗಿ ಮಾಡಿ ಎಲ್ಲ ಬಂದಿದ್ದಾರೆ. ಸೊ ಸೇಯಿಂಗ್ ಹಾಯ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಕಲರ್ಸ್ ಆ್ಯಂಡ್ ಶೇಪ್. ಮಕ್ಕಳಿಗೆ ಕಲರ್ಸ್ ಆ್ಯಂಡ್ ಶೇಪ್ಸ್ ಗೊತ್ತಾಗಬೇಕು. ಈಗ ಕಾಂಪ್ಲೆಕ್ಸ್ ಶೇಪ್ಸು, ಪೆಂಟಗನ್ನು, ಹೆಕ್ಸಗನ್ನು ಮತ್ತು ಆಕ್ಟಗನ್ನು, ಆಮೇಲೆ ಸೆಮಿ ಸರ್ಕಲ್ಲು, ಇದೆಲ್ಲ ಮಕ್ಕಳಿಗೆ ಈಗ ಗೊತ್ತಾಗಬೇಕಾಗುತ್ತೆ. ಕಲರ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರ್ಸು, ಫ್ರಮ್ ವೈಟ್ ಆ್ಯಂಡ್ ಬ್ಲ್ಯಾಕಿಂದ ಪಿಂಕು, ರೆಡ್ಡು, ಆರೆಂಜು, ಗ್ರೀನು, ಯೆಲ್ಲೋ, ವೈಟ್, ಅದೆಲ್ಲನೂ ಗೊತ್ತಾಗಬೇಕಾಗುತ್ತೆ. ನೆಕ್ಸ್ಟು ಕೌಂಟಿಂಗ್ 1 to 10. ಕೌಂಟಿಂಗ್ ಅಂತಂದರೆ ಇವಾಗ ಎಷ್ಟಿದೆ, 1 ಬಾಲ್ ಇದೆ, ನೆಕ್ಸ್ಟು 2 ಬಾಲ್. ಈಗ ಆ ರೀತಿ 1 to 30 ಹೇಳ್ತಾರೆ. ಸೊ ಕೌಂಟಿಂಗ್ನ ನಾನು ಕಲಿಸ್ತಾ ಇದ್ದೀನಿ. ಸೊ ಎಷ್ಟಿದೆ, 2 ಇದೆಯಾ, 3 ಇದೆಯಾ, ಒಂದೊಂದ್ಸಲ 1 2 3 4 ಅಂತ ಹೇಳ್ಕೊತಾ ಹೋಗ್ತಾರೆ. ಸೊ ಸ್ಟಾಪ್ ಮಾಡೋದು ಮಕ್ಕಳಿಗೆ ಈಗ ಗೊತ್ತಾಗಲ್ಲ. ದಟ್ಸ್ ಕಂಪ್ಲೀಟ್ಲಿ ಫೈನ್. ಅಟ್ಲೀಸ್ಟ್ 1 to 10 ಕೌಂಟಿಂಗ್ ಮಾಡು. 1 2 3 4. ನಾನು ಯಾವ ರೀತಿ ಅದಕ್ಕೆ ಕೌಂಟಿಂಗ್ ಕಲಿಸಿದ್ದು ಅಂತಂದ್ರೆ, ಸ್ಟೆಪ್ಸ್ ನಮ್ಮ ಮನೆ ಮಾಡಿ ಮೇಲೆ ಹೋಗೋದಕ್ಕೆ ಇದೆಯಲ್ಲ, ಸೊ ನಾವು ಇಬ್ರು ಇಳಿಯುವಾಗ ಕೌಂಟ್ ಮಾಡ್ಕೊಂಡು ಇಳಿತಾ ಇವಾಗ ಅದಕ್ಕೆ ಗೊತ್ತು ನಮ್ದು ಕಂಪ್ಲೀಟ್ 2 ಸ್ಟೆಪ್ಸ್ ಇಂದ 30 ಸ್ಟೆಪ್ಸ್ ಇದೆ. ಸೊ 30 ಕೌಂಟ್ ಅವ್ರು ಅಲ್ಲಿಂದನೇ 1 to 30 ಅದಕ್ಕೆ ಕಲ್ತಿರೋದು. ನೆಕ್ಸ್ಟ್ ಯೂಸ್ ಸಿಂಪಲ್ ಸೆಂಟೆನ್ಸ್ ಲೈಕ್ ಐ ವಾಂಟ್ ವಾಟರ್ ಅಂತಂದ್ರೆ ಬೇಸಿಕ್ ಸೆಂಟೆನ್ಸ್ನ ಹೇಳ್ಕೊಡ್ದಕ್ಕೆ ಕರಿ ನಂಗೆ ಕಲಿಸ್ರಿ. ಯಾವ ರೀತಿ ಅಂತಂದರೆ, ನನಗೆ ನೀರು ಬೇಕು, ನನಗೆ ಚಾಕ್ಲೇಟ್ ಬೇಕು. ಚಾಕ್ಲೇಟು, ಐಸ್ ಕ್ರೀಮ್ಸ್ ಎಲ್ಲ ಬೇಸಿಕ್ ಮಕ್ಕಳು ಕೇಳ್ತಾರೆ. ಬಟ್ ಬೇಸಿಕ್ ಆಗಿ ನನಗೆ ಬೇಕು ಬೇಡ ಅನ್ನೋದನ್ನ ಮಕ್ಕಳಿಗೆ ಕಲಿಸ್ಲೇಬೇಕಾಗತ್ತೆ. ಯಾಕಂತಂದರೆ ಮಕ್ಕಳು ಕೆಲವೊಂದ್ಸಲ ಮಕ್ಕಳಿಗೆ ಅದು ಯಾವ ರೀತಿ ಕೇಳಬೇಕು ಅಂತ ಗೊತ್ತಿಲ್ಲದೇ ಮಕ್ಕಳು ಬಿಹೇವಿಯರು ಅಥವಾ ಹಠ ಬಿದ್ದು ಒದ್ದಾಡೋದು ಇದೆಲ್ಲ ಮಾಡ್ತಿರ್ತಾರೆ. ಸೊ ನನಗೆ ಇದು ಬೇಸಿಕ್ ವರ್ಡ್ಸ್, ನನಗಿದು ಬೇಕು, ಇದು ನನಗೆ ಬೇಡ, ನನಗಿದು ಸಾಕು, ಈ ರೀತಿಯಾದ ಒಂದು ಬೇಸಿಕ್ ಸೆಂಟೆನ್ಸ್ನ ನೀವು ಕಲಿಸ್ಬೇಕಾಗತ್ತೆ. ಬೇಸಿಕ್ ಸೇಫ್ಟಿ ಒಂದು ರೂಲ್ಸ್ ಲೈಕ್ ಅವಾಯ್ಡಿಂಗ್. ಈಗ ಗ್ಯಾಸ್ ಸ್ಟವ್ ಹತ್ರ ಹೋಗಬಾರ್ದು, ಆಮೇಲೆ ಚಾಕು ಇದೆ ಇದನ್ನ ಮುಟ್ಟಬಾರ್ದು. ಈ ರೀತಿಯಾದ ಒಂದು ಶಾರ್ಪ್ ಆಬ್ಜೆಕ್ಟ್ಸ್, ಅವ್ರಿಗೆ ಡೇಂಜರ್ ಆಗುವಂತಹ ಆಬ್ಜೆಕ್ಟ್ಸ್ನ ಮಕ್ಕಳು ಮುಟ್ಟಬಾರ್ದು ಅನ್ನುವಂಥ ಒಂದು ಬೇಸಿಕ್ ಸೇಫ್ಟಿನ ನಾವು ಹೇಳ್ಕೊಡ್ಬೇಕಾಗತ್ತೆ. ಈಗ ಅದಿತಿ ಕುಕ್ಕರ್ ಇನ್ನೇನು ಕೂಗ್ತಿದೆ, ಇನ್ನೇನು ವಿಷಲ್ ಬರ್ತಿದೆ ಅಂದ ತಕ್ಷಣ ಓಡ್ತಾರೆ. ಯಾಕಂತಂದ್ರೆ ನಾನು ಹೇಳಿದ್ದೀನಿ ಕುಕ್ಕರ್ ಹತ್ರ ಇರಬಾರ್ದು, ಅದು ಅನ್ಸೇಫು. ಆಮೇಲೆ ಸ್ಟವ್ ಹತ್ರ ಇರಬಾರ್ದು ಅಂತ. ಬಟ್ ಸ್ಟವ್ ಹತ್ರ ಅವ್ರಿಗೆ ಅಷ್ಟು ಇನ್ನೂ ಆ ಒಂದು ಕಾನ್ಸೆಪ್ಟ್ ಗೊತ್ತಿಲ್ಲ, ಲೈಟರ್ನೆಲ್ಲ ಎತ್ಕೊಳಕ್ ಹೋಗ್ತಾರೆ. ಬಟ್ ನೀವು ಪ್ರತಿ ಸಲ ಹೇಳ್ತಾ ಬನ್ನಿ ಇಟ್ಸ್ ನಾಟ್ ಸೇಫ್ ಅಂತ. ಚಾಕುನ ಕೊಡೋದಾದ್ರೆ ನೀವು ಮಕ್ಕಳ ಚಾಕುನೇ ಬರುತ್ತೆ, ಅದನ್ನ ಅದರಲ್ಲಿ ಕಟ್ ಮಾಡಿಸ್ಬೋದು. ಇದೆಲ್ಲ ಲೈಫ್ ಸ್ಕಿಲ್ಸ್ಗೆ ಬರುತ್ತೆ. ಬಟ್ ಬೇಸಿಕ್ ಆಗಿ ನಾವು ಮಕ್ಕಳಿಗೆ ಸೇಫ್ಟಿ ಮೆಷರ್ಸ್ನ ಈಗ
ಶಾರ್ಪ್ ಇರೋದು, ಹಾಟ್ ಇರೋದು, ತುಂಬ ಒಂದು ಅಲ್ಲಿ ಹೋಗಲೇಬಾರ್ದು, ತುಂಬ ಎಡ್ಜಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಫಾಲೋಯಿಂಗ್ ಸಿಂಪಲ್ ಸ್ಟೆಪ್ಸ್ ಲೈಕ್ ಪಿಕಪ್ ದ ಬಾಲ್. ಈಗ ಅಲ್ಲಿ ಹೋಗಿ ಎತ್ಕೊಂಡು ಬಾ, ಅಮ್ಮನ ಪರ್ಸ್ ಎತ್ಕೊಂಡು ಬಾ, ಅಪ್ಪನ ಫೋನ್ ಎತ್ಕೊಂಡು ಬಾ, ಲೈಟ್ ಆಫ್ ಮಾಡ್ಬಿಟ್ಟು ಬಾ, ಫ್ಯಾನ್ ಆಫ್ ಮಾಡ್ಬಾ, ಹೋಗ್ಬಿಟ್ಟು ಅವ್ರು ಬಂದಿದ್ದಾರ ಹೋಗಿ ನೋಡ್ಕೊಂಡು ಬಾ. ಈ ರೀತಿಯಾದ ಬೇಸಿಕ್ ಇನ್ಸ್ಟ್ರಕ್ಷನ್ಸ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಐ ಥಿಂಕ್ 2 to 3 ಇನ್ಸ್ಟ್ರಕ್ಷನ್ಸ್ನ ಮಕ್ಕಳಿಗೆ ಹೇಳ್ಕೊಟ್ರೆ ಅವ್ರು ಫಾಲೋ ಮಾಡೋದಕ್ಕೆ ಅಬಿಲಿಟಿ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪ್ರೆಸಿಂಗ್ ಇಮೋಷನ್ಸಲ್ಲಿ ನನಗೆ ಮಮ್ಮನ ಹಗ್ಗಿ ಮಾಡಬೇಕು, ಮಮ್ಮಗೆ ತುಂಬ ಬೇಜಾರಾಗ್ತಿದೆ ಅಂತಂದರೆ ಮಕ್ಕಳು ಬಂದು ಹಗ್ಗಿ ಮಾಡೋದು, ಮಮ್ಮಗೆ ಒಂದು ಮುತ್ತು ಕೊಡು ಅಂತಂದರೆ ಮಕ್ಕಳು ಮುತ್ತು ಕೊಡೋದು. ಸೊ ಬೇಸಿಕ್ ಇಮೋಷನ್ಸ್ನ ಮಕ್ಕಳು ಕಲಿಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಮಕ್ಕಳು ನನಗೆ ಬೇಜಾರಾಗಿದೆ, ನಂಗೆ ಹರ್ಟ್ ಆಯಿತು, ನೀನು ಯಾಕೆ ಮಮ್ಮ ಈಗ ಮಾಡಿದೆ, ಈಗ ಅದಿತಿ ಯಾವ ರೀತಿ ಅಂತಂದರೆ ನಾನು ಒಂಚೂರು ಏನಾದರೂ ಮೂಡ್ ಸ್ವಿಂಗ್ಸಲ್ಲಿ ಅಥವಾ ಏನಾದರೂ ಆಬ್ವಿಯಸ್ಲಿ ಮಕ್ಕಳಿಗೆ ನಮ್ಮ ಕೋಪ ಬಂದಾಗ ಸುಮ್ಮನೆ ಇರ್ತೀಯ ಈ ರೀತಿ ಅಟ್ಲೀಸ್ಟ್ ಹೇಳಿರ್ತೀವಲ್ಲ. ಸೊ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಏನಕ್ಕೆ ನೀವು ಅವಾಗಲೇ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರಿ ಅಂತ ಎಷ್ಟು ಮುದ್ದಾಗಿ ಕೇಳ್ತಾರೆ ಅಂತಂದರೆ ಅಷ್ಟು ಮುದ್ದಾಗಿ ಕೇಳ್ತಾರೆ. ಸೊ ತಾನು ಕೋಪ ಮಾಡ್ಕೊಳ್ಳೋದು ಆ್ಯಂಡ್ ಅಮ್ಮ ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ, ಅಪ್ಪ ಯಾಕೆ ಕೋಪ, ಅಟ್ಲೀಸ್ಟ್ ಆ ಬೇಸಿಕ್ ಆಗಿ ಕೇಳೋದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದು ಅದಿತಿ ಎಲ್ಲಿ ಕಲ್ತ್ರು ನಾನು ಕೇಳ್ತೀನಿ ಅದಿತಿಗೆ. ಕೋಪ ಬಂದಾಗ ಅದಿತಿ ಯಾವ ಒಂಥರ ಬಿಹೇವಿಯರು ಮಕ್ಕಳು ಆಬ್ವಿಯಸ್ಲಿ ಮಾಡೇ ಮಾಡ್ತಿರ್ತಾರಲ್ಲ. ಆಮೇಲೆ ನಾವು ಒಂದು ನೈಟ್ ಮಲ್ಕೊಳ್ಳುವಾಗ ನಾನು ಅದಿತಿ ತುಂಬ ಚೆನ್ನಾಗಿ ಮಾತಾಡಿ ಆ ಒಂದು ಮೊಮೆಂಟ್ನ ಎಲ್ಲಾನು ರೀಕಲೆಕ್ಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಅದಿತಿ ಇವತ್ತು ಮಾಡಿ ಮೇಲೆ ಆಟ ಆಡಿದ್ರಲ್ಲ, ಸ್ಪ್ರೇ ಬಾಟಲ್ ಎಲ್ಲ ಆಟ ಆಡಿದ್ರೆ ತುಂಬ ಖುಷಿ ಆಯ್ತಾ ಮಮ್ಮ, ಆ ರೀತಿ ನಿಮಗೆ ಸರ್ಪ್ರೈಸಸ್ ಕೊಡೋದು ತುಂಬ ಖುಷಿನ ಅದಿತಿಗೆ. ಈ ರೀತಿ ಕೇಳಿದಾಗ ಶಿ ವಿಲ್ ಬಿ ವೆರಿ ಎಕ್ಸ್ಪ್ರೆಸಿಂಗ್, ಹೌದು ಮಮ್ಮ ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಅವ್ರಿಗೆ ಹರ್ಟ್ ಅನ್ನೋ ಪದ ಗೊತ್ತಿದೆ, ಅದ್ರ ಮೀನಿಂಗ್ ಸಹ ಅದ್ರ ಅರ್ಥ ಆಗುತ್ತೆ. ನಂಗೆ ತುಂಬ ಹರ್ಟ್ ಆಯಿತು, ಡ್ಯಾಡ ಇವತ್ತು ನನಗೇನು ತಂದುಕೊಟ್ಟಿಲ್ಲ, ಸರ್ಪ್ರೈಸೇ ಕೊಟ್ಟಿಲ್ಲ. ಅವ್ರ ಡ್ಯಾಡ ಏನಾದರೂ ಒಂದು ಸರ್ಪ್ರೈಸ್ನ ತಂದುಕೊಡ್ತಿರ್ತಾರೆ. ಸೊ ಆ ಡ್ಯಾಡ ಇವತ್ತು ನಂಗೆ ಏನು ಸರ್ಪ್ರೈಸೇ ತಂದುಕೊಟ್ಟಿಲ್ಲ, ನಂಗೆ ತುಂಬ ಹರ್ಟ್ ಆಯಿತು. ಈ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದನ್ನ ಮಕ್ಕಳು ಕಲಿತಾರೆ. ಸೊ ಮಕ್ಕಳು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತಂದರೆ ಆ್ಯಸ್ ಅ ಪೇರೆಂಟಾಗಿ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ದಿನನಿತ್ಯದ ದಿನಚರಿಯಲ್ಲಿ ಇದನ್ನು ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ಡ್ರಾಯಿಂಗ್, ಸ್ಟ್ಯಾಕಿಂಗ್ ಆ್ಯಂಡ್ ಥ್ರೆಡಿಂಗ್ ವೀಲ್ಸ್. ಡ್ರಾಯಿಂಗ್ ಅಂತಂದರೆ ಸ್ಕ್ರಿಬ್ಲಿಂಗಲ್ಲಿ ಬರುತ್ತೆ. ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಸ್ಕ್ರಿಬ್ಲಿಂಗ್ ಸ್ಟೇಜಸ್ನ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ವೀಕಲ್ಲಿ ಮಾಡ್ತೀನಿ. ಅಂದರೆ ಇನಿಷಿಯಲಿ ಮಕ್ಕಳು ಯಾವ ರೀತಿ ಸ್ಕ್ರಿಬ್ಲಿಂಗ್ ಮಾಡಬೇಕು, ಕೆಲವರು ಆ್ಯಪಲ್ ಒಳಗಡೆನೇ ಮಾಡಬೇಕು, ಮಗು ಏನು ನಿನಗೆ ಅಷ್ಟು ಗೊತ್ತಾಗಲ್ವಾ, ಆ್ಯಪಲ್ ಆಚೆ ಎಲ್ಲ ಮಾಡಿದ್ಯಾ, ಹೀಗ ಮಾಡೋದು ಹಾಗ ಮಾಡೋದು ಅಂತ ಮಕ್ಕಳಿಗೆ ಬೈತಿರ್ತಾರೆ. ಆ ರೀತಿ ಮಾಡಬಾರ್ದು. ಯಾಕಂತಂದರೆ ಮಕ್ಕಳ ಡೆವಲಪ್ಮೆಂಟ್ಗೂ ಒಂದು ಲಿಮಿಟ್, ಅಂದರೆ ಏನಂತ ಹೇಳೋದು, ಒಂದು ಸ್ಟೇಜಸ್ ಇರುತ್ತೆ. ಸ್ಕ್ರಿಬ್ಲಿಂಗೂ ಸ್ಟೇಜಸ್ ಇರುತ್ತೆ, ಡ್ರಾಯಿಂಗಿಗೂ ಸ್ಟೇಜಸ್ ಇರುತ್ತೆ. ಅದನ್ನು ನಾನು ವಿಡಿಯೋ ಶೇರ್ ಮಾಡ್ತೀನಿ. ನೀವೇನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟ್ಯಾಕಿಂಗು, ಬಿಲ್ಡಿಂಗ್ ಬ್ಲಾಕ್ಸ್ನ ಸ್ಟ್ಯಾಕ್ ಮಾಡೋದು, ಮೇಲೆ ಇಡೋದು, ಇದೆಲ್ಲ ಒಂದು ಸ್ಕಿಲ್ಲು. ಆ್ಯಂಡ್ ಥ್ರೆಡಿಂಗ್ ಬೀಡ್ಸು ಬರಲೇಬೇಕು ಮಕ್ಕಳಿಗೆ. ಇದು ತುಂಬ ಒಂದು ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಆ್ಯಂಡ್ 2 hand ಕೋಆರ್ಡಿನೇಷನ್ ಆ್ಯಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಆಕ್ಟಿವಿಟಿ. ಲಾಸ್ಟು ಸೇಯಿಂಗ್ ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್. ಯಾರಾದರೂ ಏನಾದರೂ ಕೊಟ್ಟರೆ ಥ್ಯಾಂಕ್ ಯು ಹೇಳೋದು, ಹೋಗಿ ರಿಕ್ವೆಸ್ಟ್ ಮಾಡೋದು. ಇವಾಗ ಕೆಲವರು ಆಟ ಆಡಿಸ್ತಿರ್ತಾರೆ, ಅದನ್ನು ಕೊಡಲ್ಲ ಇದನ್ನು ಕೊಡಲ್ಲ ಅಂತ ಮನೆಯಲ್ಲಿ. ಸೊ ಅಂಥವ್ರಿಗೆ ಹೋಗಿ ಪ್ಲೀಸ್ ಕೊಡಿ, ನಂಗೆ ಬೇಕು, ನಾನು ಆಟ ಆಡಬೇಕು, ನಾನು ಸ್ವಲ್ಪ ಹೊತ್ತು ಆಟ ಆಡಿ ಕೊಡ್ತೀನಿ, ಈ ರೀತಿ ರಿಕ್ವೆಸ್ಟಿಂಗ್ ಮಾಡೋದನ್ನು ಮಕ್ಕಳಿಗೆ ಕಲಿಸ್ಬೇಕು ಬೈ ಸೇಯಿಂಗ್ ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್. ಇಷ್ಟೆಲ್ಲನೂ 2 to 3 years ಮಕ್ಕಳು ಕಲಿಬೇಕಾಗಿರುವಂತಹ ಮೈಲ್ ಸ್ಟೋನ್. ಎಸ್, ಯಾವುದೂ ಹರಿ ಇಲ್ಲ. ಮಕ್ಕಳು ತಮ್ಮ ಒಂದು ಫೇಸ್, ಅಂದರೆ ಅವರ ಒಂದು ಪೇಸ್ಗೆ ಅವರು ಕಲಿತಾ ಹೋಗ್ತಾರೆ. ಸೊ ಇಟ್ಸ್ ಅ ವೆರಿ ನೈಸ್ ಮೈಲ್ ಸ್ಟೋನ್. ಇದೆಲ್ಲನೂ ಕಲಿಸ್ಬೇಕಾಗತ್ತೆ ಮಕ್ಕಳಿಗೆ. ಇದೆಲ್ಲ ಕಲಿಸಿದ್ರೆ ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇದೆಲ್ಲ ಅಂತಂದರೆ ಅವರ ಒಂದು ಲೈಫ್ ಸ್ಕಿಲ್ಸ್ಗೆ, ಅವರ ಒಂದು ಬೇಸಿಕ್ ಲೈಫ್ ನೆಸೆಸಿಟೀಸ್ಗೆ ಬೇಕಾಗಿರುವಂತಹ ಒಂದು ಮೈಲ್ ಸ್ಟೋನ್ ಆಗಿರುತ್ತೆ. ಎಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಅಮ್ಮಂದಿರಿಗೆ 0 to 2 years ಹೆಲ್ಪ್ ಆಗಿದೆ. ಸೊ 2 to 3 years ಇರುವಂತಹ ಮಕ್ಕಳಿಗೆ ಇದು. ನೆಕ್ಸ್ಟ್ 3 to 4 years ನಾನು ಸ್ವಲ್ಪ ವರ್ಕ್ ಮಾಡಿ ಏನೇನು ಇರಬೇಕು ಅಂತೆಲ್ಲ ನಾನು ವರ್ಕ್ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನೀವು ಅದನ್ನು ವರ್ಕ್ ಮಾಡ್ಬೋದು. ಸೊ ಇದೇ ರೀತಿ ಯಾವ ಕಾಂಟೆಂಟ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವೇನು ನನ್ನ ಚಾನೆಲ್ನ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ಟೈಮ್ ನ್ಯೂ ವಿಡಿಯೋಸ್ ನೀವು ನೋಡ್ಬೋದು. ಆ್ಯಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ಬೆಳಗ್ಗೆಯಿಂದ ನೈಟ್ವರೆಗೂ ಏನೇನೆಲ್ಲ ಮಾಡ್ತಾರೆ, ಏನೇನು ಊಟ ಮಾಡ್ತಾರೆ, ಏನೇನು ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಐ ವಿಲ್ ಬಿ ಡೂಯಿಂಗ್ ದಟ್. ನೀವಿನ್ನೂ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. Please go and check there and subscribe to her channel. So see you, tata, bye bye. Thanks for watching. Love you all.